ಆತ್ಮೀಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕ್ರೆಡಿಟ್ ಸಹಕಾರ ಸಂಘದ ಸದಸ್ಯ ಬಂಧುಗಳೇ, ಎಸ್ ಓಂಕಾರಪ್ಪ ಅಧ್ಯಕ್ಷನಾದ ನಾನು ನನ್ನ ಮೇಲೆ ಬಂದಿರುವ ಕೆಲವೊಂದು ಆರೋಪಗಳಿಗೆ ಸ್ಪಷ್ಟೀಕರಣವನ್ನು ನೀಡಲು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಮೇಲೆ ಏನೋ ಕೆಲವೊಂದು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಕಪೋಲ ಕಲ್ಪಿತವಾಗಿ ಕೆಲವೊಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದ ಸಂಗತಿಗಳಾಗಿರ್ತವೆ. ಕೆಲವೊಂದು ಏನು ಜನ ಲಕ್ಷಾಂತರ ಲೂಟಿ ಮಾಡಿರ್ತದೆ ಅಂತಂದು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾ ಇದ್ದಾರೆ. ಈ ಯಾವುದೇ ಪ್ರಕರಣಗಳು ನಮ್ಮ ಸೊಸೈಟಿಯಲ್ಲಿ ನಡೆದಿರುವುದಿಲ್ಲ ಹಾಗೂ ಲಕ್ಷಾಂತರ ಲೂಟಿಯನ್ನು ಮಾಡಲು ಸಹ ಅವಕಾಶವಿರುವುದಿಲ್ಲ. ಅಂಥ ಯಾವುದೇ ಒಂದು ಕೆಲಸಕ್ಕೂ ಕೂಡ ನಾನು ಕೈಯನ್ನು ಹಾಕಿರುವುದಿಲ್ಲ. ಹಾಗೆಯೇ ಏನು ಒಬ್ಬ ಸಂಘದ ನೌಕರನಿಂದ ಹಣವನ್ನು ಪಡೆದಿರುತ್ತಾರೆ ಅಂತಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸ್ತಾ ಇದ್ದಾರೆ, ಅದು ಕೂಡ ಅವರ ಒಂದು ಏನು ಆರ್ಥಿಕ ವಹಿವಾಟಾಗಿರುತ್ತದೆ. ಕೊಡುವ ಹಾಗೂ ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆಗಳು ನಡೆದುಕೊಂಡು ಬಂದಿರುತ್ತದೆ ಹೊರತು ನಾನು ಯಾವುದೇ ಲಂಚದ ರೂಪದಲ್ಲಿ ಹಣವನ್ನು ಯಾರಿಂದಲೂ ಪಡೆದಿರುವುದಿಲ್ಲ. ಬಂಧುಗಳೇ, ನಾನು ಏನು ಈ ಸಹಕಾರ ಸಂಘದ ಒಂದು ಅಧ್ಯಕ್ಷನಾಗಿ ನನ್ನ ಅಧಿಕಾರವನ್ನು 2 ಸೆಪ್ಟೆಂಬರ್ 2024 ವಹಿಸಿಕೊಂಡೆ. ಅಂದು ಸಂಘದ ವಹಿವಾಟು 260 ಕೋಟಿ ಇತ್ತು. ಆ ಒಂದು 260 ಕೋಟಿಯಿಂದ ಸಂಘದ ವಹಿವಾಟನ್ನು 300 ಕೋಟಿಗೆ ಹೆಚ್ಚಿಸಲು ಶ್ರಮವನ್ನು ಹಾಕಲಾಗಿದೆ. ಹಾಗೆಯೇ ಏನು ಈ ಹಿಂದೆ 4 ಲಕ್ಷಗಳನ್ನು ಸಂಘವು ಸಾಲವನ್ನಾಗಿ ಸದಸ್ಯರಿಗೆ ನೀಡುತ್ತಾ ಇತ್ತು. ಆ 4 ಲಕ್ಷದಿಂದ 5 ಲಕ್ಷ ರುಗಳಿಗೆ ಸಾಲ ನೀಡುವುದನ್ನು ಹೆಚ್ಚಿಸಲಾಗಿದೆ. ಹಾಗೆಯೇ ಏನು ಸಂಘವು BMTC ಇಲ್ಲಿ ECS ಪದ್ಧತಿಯನ್ನು ಜಾರಿಗೆ ತಂದು ನೌಕರರ ಸಂಬಳದ ಖಾತೆಯಿಂದ ನೇರವಾಗಿ ನಮ್ಮ ಒಂದು ಸಂಘದ ಖಾತೆಗೆ ಜಮೆಯಾಗುವ ರೀತಿಯ ಒಂದು ಕ್ರಮ ಕೈಗೊಂಡು ನೇರವಾಗಿ 1 ಕೋಟಿ ಹಣ ಇವತ್ತು ನಮ್ಮ ಒಂದು ಸಂಘದ ಖಾತೆಗೆ ಜಮೆ ಆಗ್ತಾ ಇದೆ. ಹಾಗೆಯೇ ಸಂಘದಲ್ಲಿ ಸ್ಟಾಂಪ್ ಅನ್ನು ಸಂಘದ ಮುಖ್ಯ ಕಚೇರಿಯಲ್ಲಿ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ಹಾಗೆಯೇ ನಾನು ಅಧಿಕಾರ ವಹಿಸಿಕೊಂಡಂದ ಇಲ್ಲಿಯವರೆಗೂ ಸುಮಾರು 4,000 ಜನ ನೂತನ ಸದಸ್ಯರನ್ನು ಸಂಘಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಹಾಗೆಯೇ ಏನು ಈ ಹಿಂದೆ ಸಂಘದಲ್ಲಿ ಸಾಲ ಪಡೆಯಲು 18 ತಿಂಗಳು ಆಗಿರಬೇಕಾಗಿತ್ತು ಸದಸ್ಯತ್ವವನ್ನು ಹೊಂದಿ, ಅದನ್ನು 12 ತಿಂಗಳಿಗೆ ಇಳಿಸಲಾಗಿದೆ. ಇನ್ನೂ ಅನೇಕ ರೀತಿಯಾಗಿ ಸಂಘದ ಏನು ಒಂದು ಬೆಳವಣಿಗೆಗೆ ಕ್ರಮಗಳನ್ನು ಕೈಗೊಂಡು ಸಂಘವು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಲು ಒಂದು ಕಾರಣೀಭೂತನಾಗಿರ್ತಾನೆ. ಆದರೆ ನನ್ನ ಒಂದು ಶ್ರೇಯೋಭಿವೃದ್ಧಿಯನ್ನು ಸಹಿಸದ ಕೆಲವೊಬ್ಬ ಪಟ್ಟಭದ್ರ ಹಿತಾಸಕ್ತಿಗಳು, ಧನದಾಹಿಗಳು, ನನ್ನಿಂದ ಒಂದು ಅಪೇಕ್ಷೆಯನ್ನು ಪಟ್ಟಂತಹ ಕೆಲವೊಂದು ವ್ಯಕ್ತಿಗಳು, ನಾನು ಯಾವಾಗ ಅವರ ಒಂದು ಅಪೇಕ್ಷೆಗೆ ಮಣಿಯಲಿಲ್ಲವೋ ನನ್ನ ಮೇಲೆ ಕಿರುಕುಳ, ಭ್ರಷ್ಟಾಚಾರದ ಆರೋಪ, FIR ಮತ್ತಿತರ ಅಪಪ್ರಚಾರವನ್ನು ಮಾಡುತ್ತಾ ನನ್ನ ತೇಜೋವಧೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಇವೆಲ್ಲವಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಕಾದಿದೆ. ಧನ್ಯವಾದಗಳು. ಆತ್ಮೀಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕ್ರೆಡಿಟ್ ಸಹಕಾರ ಸಂಘದ ಸದಸ್ಯ ಬಂಧುಗಳೇ, ಎಸ್ ಓಂಕಾರಪ್ಪ ಅಧ್ಯಕ್ಷನಾದ ನಾನು ನನ್ನ ಮೇಲೆ ಬಂದಿರುವ ಕೆಲವೊಂದು ಆರೋಪಗಳಿಗೆ ಸ್ಪಷ್ಟೀಕರಣವನ್ನು ನೀಡಲು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಮೇಲೆ ಏನೋ ಕೆಲವೊಂದು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಕಪೋಲ ಕಲ್ಪಿತವಾಗಿ ಕೆಲವೊಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದ ಸಂಗತಿಗಳಾಗಿರ್ತವೆ. ಕೆಲವೊಂದು ಏನು ಜನ ಲಕ್ಷಾಂತರ ಲೂಟಿ ಮಾಡಿರ್ತದೆ ಅಂತಂದು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾ ಇದ್ದಾರೆ. ಈ ಯಾವುದೇ ಪ್ರಕರಣಗಳು ನಮ್ಮ ಸೊಸೈಟಿಯಲ್ಲಿ ನಡೆದಿರುವುದಿಲ್ಲ ಹಾಗೂ ಲಕ್ಷಾಂತರ ಲೂಟಿಯನ್ನು ಮಾಡಲು ಸಹ ಅವಕಾಶವಿರುವುದಿಲ್ಲ. ಅಂಥ ಯಾವುದೇ ಒಂದು ಕೆಲಸಕ್ಕೂ ಕೂಡ ನಾನು ಕೈಯನ್ನು ಹಾಕಿರುವುದಿಲ್ಲ. ಹಾಗೆಯೇ ಏನು ಒಬ್ಬ ಸಂಘದ ನೌಕರನಿಂದ ಹಣವನ್ನು ಪಡೆದಿರುತ್ತಾರೆ ಅಂತಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸ್ತಾ ಇದ್ದಾರೆ, ಅದು ಕೂಡ ಅವರ ಒಂದು ಏನು ಆರ್ಥಿಕ ವಹಿವಾಟಾಗಿರುತ್ತದೆ. ಕೊಡುವ ಹಾಗೂ ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆಗಳು ನಡೆದುಕೊಂಡು ಬಂದಿರುತ್ತದೆ ಹೊರತು ನಾನು ಯಾವುದೇ ಲಂಚದ ರೂಪದಲ್ಲಿ ಹಣವನ್ನು ಯಾರಿಂದಲೂ ಪಡೆದಿರುವುದಿಲ್ಲ. ಬಂಧುಗಳೇ, ನಾನು
ಏನು ಈ ಸಹಕಾರ ಸಂಘದ ಒಂದು ಅಧ್ಯಕ್ಷನಾಗಿ ನನ್ನ ಅಧಿಕಾರವನ್ನು 2 ಸೆಪ್ಟೆಂಬರ್ 2024 ವಹಿಸಿಕೊಂಡೆ. ಅಂದು ಸಂಘದ ವಹಿವಾಟು 260 ಕೋಟಿ ಇತ್ತು. ಆ ಒಂದು 260 ಕೋಟಿಯಿಂದ ಸಂಘದ ವಹಿವಾಟನ್ನು 300 ಕೋಟಿಗೆ ಹೆಚ್ಚಿಸಲು ಶ್ರಮವನ್ನು ಹಾಕಲಾಗಿದೆ. ಹಾಗೆಯೇ ಏನು ಈ ಹಿಂದೆ 4 ಲಕ್ಷಗಳನ್ನು ಸಂಘವು ಸಾಲವನ್ನಾಗಿ ಸದಸ್ಯರಿಗೆ ನೀಡುತ್ತಾ ಇತ್ತು, ಆ 4 ಲಕ್ಷದಿಂದ 5 ಲಕ್ಷ ರುಗಳಿಗೆ ಸಾಲ ನೀಡುವುದನ್ನು ಹೆಚ್ಚಿಸಲಾಗಿದೆ. ಹಾಗೆಯೇ ಏನು ಸಂಘವು BMTC ಇಲ್ಲಿ ECS ಪದ್ಧತಿಯನ್ನು ಜಾರಿಗೆ ತಂದು ನೌಕರರ ಸಂಬಳದ ಖಾತೆಯಿಂದ ನೇರವಾಗಿ ನಮ್ಮ ಒಂದು ಸಂಘದ ಖಾತೆಗೆ ಜಮೆಯಾಗುವ ರೀತಿಯ ಒಂದು ಕ್ರಮ ಕೈಗೊಂಡು ನೇರವಾಗಿ 1 ಕೋಟಿ ಹಣ ಇವತ್ತು ನಮ್ಮ ಒಂದು ಸಂಘದ ಖಾತೆಗೆ ಜಮೆ ಆಗ್ತಾ ಇದೆ. ಹಾಗೆಯೇ ಸಂಘದಲ್ಲಿ ಈ ಸ್ಟಾಂಪ್ ಅನ್ನು ಸಂಘದ ಮುಖ್ಯ ಕಚೇರಿಯಲ್ಲಿ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ಹಾಗೆಯೇ ನಾನು ಅಧಿಕಾರ ವಹಿಸಿಕೊಂಡಂದ ಇಲ್ಲಿಯವರೆಗೂ ಸುಮಾರು 4,000 ಜನ ನೂತನ ಸದಸ್ಯರನ್ನು ಸಂಘಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಹಾಗೆಯೇ ಏನು ಈ ಹಿಂದೆ ಸಂಘದಲ್ಲಿ ಸಾಲ ಪಡೆಯಲು 18 ತಿಂಗಳು ಆಗಿರಬೇಕಾಗಿತ್ತು ಸದಸ್ಯತ್ವವನ್ನು ಹೊಂದಿ, ಅದನ್ನು 12 ತಿಂಗಳಿಗೆ ಇಳಿಸಲಾಗಿದೆ. ಇನ್ನೂ ಅನೇಕ ರೀತಿಯಾಗಿ ಸಂಘದ ಏನು ಒಂದು ಬೆಳವಣಿಗೆಗೆ ಕ್ರಮಗಳನ್ನು ಕೈಗೊಂಡು ಸಂಘವು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಲು ಒಂದು ಕಾರಣೀಭೂತನಾಗಿರ್ತಾನೆ. ಆದರೆ ನನ್ನ ಒಂದು ಶ್ರೇಯೋಭಿವೃದ್ಧಿಯನ್ನು ಸಹಿಸದ ಕೆಲವೊಬ್ಬ ಪಟ್ಟಭದ್ರ ಹಿತಾಸಕ್ತಿಗಳು, ಧನದಾಹಿಗಳು, ನನ್ನಿಂದ ಒಂದು ಅಪೇಕ್ಷೆಯನ್ನು ಪಟ್ಟಂತಹ ಕೆಲವೊಂದು ವ್ಯಕ್ತಿಗಳು, ನಾನು ಯಾವಾಗ ಅವರ ಒಂದು ಅಪೇಕ್ಷೆಗೆ ಮಣಿಯಲಿಲ್ಲವೋ ನನ್ನ ಮೇಲೆ ಕಿರುಕುಳ, ಭ್ರಷ್ಟಾಚಾರದ ಆರೋಪ, FIR ಮತ್ತಿತರ ಅಪಪ್ರಚಾರವನ್ನು ಮಾಡುತ್ತಾ ನನ್ನ ತೇಜೋವಧೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಇವೆಲ್ಲವಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಕಾದಿದೆ. ಧನ್ಯವಾದಗಳು. ಈ TV ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು.